ಹಾಯ್, ವೆಲ್ಕಮ್ ಟು ಅಪ್ಪೀಸ್ ವ್ಲಾಗ್. ಏನು ಗೊತ್ತಾ ಗಾಯ್ಸ್, ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಮೀಶೋದಲ್ಲಿ 2 ಕುರ್ತಾ ಸೆಟ್ ಆರ್ಡರ್ ಮಾಡಿದ್ದೆ. ಸೊ ಅದು ಪಾರ್ಸಲ್ ಬಂದಿತ್ತು. ನೋಡೋಣ, ನಿಮಗೂ ಚೆಕ್ ಮಾಡಿ ನಾನು ತೊಗೊಂಡು ಚೆನ್ನಾಗಿರೋ ಇದ್ದರೆ ನಿಮಗೂ ಕೂಡ ತೋರಿಸೋಣ ಅಂದ್ಕೊಂಡೆ. ರಿವ್ಯೂ ಮಾತ್ರ ನೋಡೋಣ ಅಂದ್ಕೊಂಡು ನೋಡಿದೆ. ಇದು ಮೊದಲೇ ನಾನು ಫಸ್ಟ್ ಅವತ್ತು ಒಂದು ವಾರದ ಹಿಂದ್ಗಡೆ ವೇಲ್ನ ಇದನ್ನು ಮಾಡಿದ್ದೆ ಫ್ರೆಂಡ್ಸ್. ನಾನು ಪರ್ಚೇಸ್ ಮಾಡಿದ್ದೆ. ಅದರಲ್ಲೇ ತುಂಬ ಚೆನ್ನಾಗಿ ಬಂದಿದೆ, ನೆಟ್ಟೆಡ್ ವೇಲು. ಸೊ ಅದ್ರ ನೆಕ್ಸ್ಟ್ ವೈಸ್ ಅದಕ್ಕೆ ಸೂಟ್ ಆಗಂಗೆ ನೋಡೋಣ, ಒಂದು ಪಟೇಟ ಪ್ಯಾಂಟದ್ದು ಚೆನ್ನಾಗಿತ್ತು ಅಂತ ನಾನು ಆರ್ಡರ್ ಮಾಡಿದೆ. ಸೊ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಪ್ಯೂರ್ ಕಾಟನ್ನು, ಅದರಲ್ಲೂ ಈ ಪಟೇಲ ಪ್ಯಾಂಟ್ ಅವಾಗ ಓಲ್ಡ್ ಆಗಿತ್ತು ಮತ್ತು ಇವಾಗ ಅದು ಟ್ರೆಂಡ್ ಆಗ್ತಾ ಇದೆ. ಸೊ ಹಂಗಾಗಿ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಎಂಬ್ರಾಯ್ಡ್ರಿಂಗ್ ವರ್ಕ್ ಎಲ್ಲ ಕೊಟ್ಟಿದ್ದರು. ಅದಕ್ಕೆ ನಾನು ತೊಗೊಂಡು ನೋಡೋಣ, ಚೆನ್ನಾಗಿದ್ದು ನಿಮಗೂ ತೋರಿಸೋಣ ಅಂದು ರಿವ್ಯೂ ಮಾಡ್ತಾ ಇದ್ದೆ. ಇದೇ ಚೆನ್ನಾಗಿ ಬಂದಿತ್ತು. ಯುಗಾದಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅನ್ನಿಸ್ತು. ಮತ್ತು ಬಿಡು ಬೇಡ, ನಮ್ಮೂರು ನೆಕ್ಸ್ಟ್ ನಮ್ಮ ಆಂಜನೇಯ ಕೊಕ್ಕನೂರು ತೇರಿದೆ, ಹಾಕ್ಕೊಳ್ಳೋಣ ಅಂದು ಇದು ಮಾಡಿದೆ. ನೋಡಿ ಫ್ರೆಂಡ್ಸ್, ಇದರಲ್ಲೂ ಕೂಡ ಎಂಬ್ರಾಯ್ಡ್ರಿಂಗ್ ವರ್ಕ್ ಥರ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಹೇಗೆ ಕಾಣಿಸ್ತಿದೆ ಅಂತ ನಾನು ನಿಮಗೆ ಹಾಕ್ಕೊಂಡು ತೋರಿಸ್ತೀನಿ. ನಾನು ಎಮ್ ಸೈಜ್ ಆರ್ಡರ್ ಮಾಡಿದ್ದೆ. ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೋ ಅದನ್ನು ಆರ್ಡರ್ ಮಾಡ್ಕೊಳ್ರಿ. ಈ ಲಿಂಕ್ ಬೇಕಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ DM ಅಂತ ಕಳಿಸಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಲಿಂಕ್ನು ಕೂಡ ನಾನು ಸೆಂಡ್ ಮಾಡಿರ್ತೀನಿ. ಸೊ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಪ್ಯಾಂಟಲ್ಲೂ ಕೂಡ ಪ್ಯಾಂಟು ತುಂಬಾ ಇಷ್ಟ ಆಯಿತು. ಅದು ಪಟೇಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದರು. ಆಮೇಲೆ ಏನಪ್ಪ ಅಂದರೆ ಅಗ್ಲವಾಗೂ ಕೂಡ ಇತ್ತದು. ಎಂಬ್ರಾಯ್ಡ್ರಿಂಗ್ ವರ್ಕು ಕೂಡ ಕೊಟ್ಟಿದ್ರು ಕಾಲ ಹತ್ರ. ನೋಡಿ, ಹಾಕ್ಕೊಂಡು ಬಂದಮೇಲೆ ರಿವ್ಯೂ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಅದು ಆ್ಯಕ್ಚುಲಿ ಇದರಲ್ಲಿ ಕಲರ್ಸ್ ತುಂಬಾ ಇದೆ, ಅವೈಲೇಬಲ್ ಇದೆ. ಸಫ್ರಾನ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ತುಂಬಾ ಭಾಳಷ್ಟು ಇದ್ದಾವೆ. ನಿಮಗೆ ಯಾವ್ದು ಇಷ್ಟನೋ ಅದನ್ನು ಚಾಯ್ಸ್ ಮಾಡ್ಕೊಳ್ರಿ ಫ್ರೆಂಡ್ಸ್. ನನಗಿದು ಇಷ್ಟ ಆಯಿತು. ಸೊ ಪಿಂಕ್, ಲೈಟ್ ಪಿಂಕ್ ಇದ್ದಿಲ್ಲ, ಸೊ ಈ ಲೈಟ್ ಪಿಂಕ್ನ ತೊಗೊಂಡಿದ್ದೆ. ಹಾಗಾಗಿ ವೇಲ್ ಜೊತೆ ಸೂಟ್ ಆಯಿತು. ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು ಫ್ರೆಂಡ್ಸ್. ಇದು ತುಂಬಾ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ತೊಗೊಂಡೆ. ಚೆನ್ನಾಗಿ ಕಾಣಿಸ್ತಿದೆನಾ? ಸೊ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಓಕೆನಾ. ಸೊ ನೆಕ್ಸ್ಟ್ ಯಾವುದು ಅಂತ ಕ್ಲಾತ್ ನೋಡೋಣ ಫ್ರೆಂಡ್ಸ್. ಅದರಲ್ಲೂ ಇದು ಕಾಟನ್, ಪ್ಯೂರ್ ಕಾಟನ್ನು. ಮೀಶೋದಲ್ಲಿ ಅಷ್ಟು ಎಲ್ಲೂ ಸಿಗಲ್ಲ, ಅಷ್ಟು ಪ್ಯೂರ್ ಹೇಳ್ತಿದ್ದೀನಲ್ಲ. ಮೀಶೋದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಕಡಿಮೆ ಬೆಲೆ ಅನ್ನೋಕ್ಕಿಂತ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಸೆಕೆಂಡ್ ಬಂದುಬಿಟ್ಟು ನಾನು ರಿವ್ಯೂ ಮಾಡ್ತಾರೆ. ಇದು ಒಂದು ಕುರ್ತಾ ಸೆಟ್ಟು. ಇದು ಎಂಬ್ರಾಯ್ಡ್ರಿ ಥರ ಮಾಡಿದರು. ಸೊ ಇದನ್ನು ಮಾಡಿದೆ, ನೆಟ್ಟೆಡ್ ವೇಲ್. ಇದು ಕಲರ್ಸ್ ತುಂಬಾ ಚೆನ್ನಾಗಿತ್ತು. ನನಗೆ ಈ ಥರ ಕಲರೇ ಇದ್ದಿಲ್ಲ ಅಂದು ನಾನು ಆರ್ಡರ್ ಮಾಡಿದ್ದೆ. ಸೊ ವೇಲು ಕೂಡ ಅಗ್ಲವಾಗೇ ಇತ್ತು, ಸ್ವಲ್ಪ ಉದ್ದವಾಗೂ ಇತ್ತು. ಅದು ವೇಲಲ್ಲೂ ಕೂಡ ಸ್ವಲ್ಪ ಡಿಸೈನಿಂಗ್ ಮಾಡಿದ್ರು ಫ್ರೆಂಡ್ಸ್. ಹಾಗಾಗಿ ಟಾಪ್ ಮತ್ತು ಪ್ಯಾಂಟು ಕೂಡ ತುಂಬಾ ಚೆನ್ನಾಗಿ ಬಂತು. ಎಂಬ್ರಾಯ್ಡ್ರಿಂಗ್ ವರ್ಕ್ ಕೊಟ್ಟಿದ್ದರು, ವಿ ಶೇಪಲ್ಲಿ ಕೂಡ ಬಂತು. ನೋಡಿ ಫ್ರೆಂಡ್ಸ್, ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ವಿ ಶೇಪಲ್ಲಿ ಕೂಡ ಬಂದಿದೆ, ಚೆನ್ನಾಗಿ ಬಂದಿದೆ ಫ್ರೆಂಡ್ಸು. ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಂಥರ ಇದು ಸಿಂಥೆಟಿಕ್ ಅಂತ ಅನಿಸುತ್ತೆ. ಕೊಳೆ ಆಗಲ್ಲ, ಕೊಳೆ ಆಗಲಿಲ್ಲ ಅಂತದೇ ಕಲರ್ನ ತೊಗೊಂಡಿದ್ದೀನಿ. ಗೊತ್ತಾ, ನಾವು ಹೆಂಗೆ ನೋಡಿ ಫ್ರೆಂಡ್ಸ್, ಕೊಳೆ ಆಗಲಿಲ್ಲದಂಥದ್ದೇ ತೊಗೊಂಡಿನಿ. ಆ್ಯಕ್ಚುಲಿ ನಾವೇನು ಚಿಕ್ಕ ಮಕ್ಕಳೆಲ್ಲ ಕೊಳೆ ಮಾಡ್ಕೊಳ್ಲಿಕ್ಕೆ, ಅಪ್ಪಿತಪ್ಪಿ ಎಲ್ಲಾದರೂ ಸ್ವಲ್ಪ ಕೊಳೆ ಆಯಿತು ಅಂದಾಗ. ವಿ ಶೇಪ್ ನೆಕ್ಕಿದೆ, ತುಂಬ ಚೆನ್ನಾಗಿದೆ. ಯಾರೆಲ್ಲ ಬೈ ಮಾಡಬೇಕು ಅಂತಿದ್ದಾರೆ ಈಗಲೇ ಹೋಗಿ ಬೇಗ ಬೇಗ ಬೈ ಮಾಡಿ. ನಾನು ಲಿಂಕ್ನ ನಿಮಗೆ ಶೇರ್ ಮಾಡಿರ್ತೀನಿ, ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ನಿಮಗೆ ಯಾರಿಗೆ ಬೇಕೋ ಹೋಗಿ ಈಗಲೇ ಬೈ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ಸ್ಟಾದಲ್ಲೂ ಕೂಡ ಹಾಕಿರ್ತೀನಿ. ನಿಮಗೆ ಇಷ್ಟ ಆದರೆ ಅಲ್ಲೂ ಕೂಡ ಲಿಂಕಲ್ಲಿ ಶೇರ್ ಮಾಡಿರ್ತೀನಿ. ಸೊ ಅಲ್ಲೂ ಕೂಡ ಹೋಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ನೋಡಿ ಫ್ರೆಂಡ್ಸ್, ಹಾಕೊಂಡ್ಬಂದೆ. ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಏನೂ ಮೇಕಪ್ ಮಾಡ್ಕೊಂಡಿಲ್ಲ, ಹಾಗೇ ಬಂತಲ್ಲ ಪಾರ್ಸಲ್ಲು. ಸೊ ಟೈಮ್ ಇತ್ತು, ವಿಡಿಯೋ ಮಾಡೋಣ ಅಂತ ಮಾಡಿದೆ. ನಿಮಗೆಲ್ಲ ತೋರಿಸೋಣ, ರಿವ್ಯೂ ಮಾಡ್ತಿದ್ನ. ಸೊ ಇದನ್ನು ವಿಡಿಯೋ ಮಾಡೋಣ ಅಂತ ಮಾಡಿದೆ. ನೋಡಿ ಫ್ರೆಂಡ್ಸ್, ಹೇಗೆ ಕಾಣಿಸ್ತಿದೆ? ಸೂಪರಾಗಿದೆ ಅಂತ ಹೇಳ್ತೀನಿ ನಾನು. ಓವರಾಲ್ 2 ಡ್ರೆಸ್ಸು ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾನು ಜಾಸ್ತಿ ಬೈ ಮಾಡಲ್ಲ, ಬಟ್ ಮಾಡಿದರೆ ತುಂಬ ಚೆನ್ನಾಗಿರೋದು, ಕ್ವಾಲಿಟಿ ಇರೋದು. ಅದರಲ್ಲಿ ಮೀಶೋದಲ್ಲಿ ನಾನು ಪಾಯಿಂಟ್ಸ್ ನೋಡ್ತೀನಿ, ಸ್ಟಾರ್ಸ್ ನೋಡ್ತೀನಿ, ಕಮೆಂಟ್ಸ್ಗಳು ನೋಡಿಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ತೀನಿ. ಸುಮ್ಮನೆ ನಾನು ಹಂಗೆ ಯಾವುದಕ್ಕೂ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ, ಈ ಥರ ತೊಗೊಳಕ್ಕೂ ಹೋಗಲ್ಲ. ನಾನು ತೊಗೊಂಡ್ರೆ ಶಾಪಲ್ಲೇ ತೊಗೊಳೋದು, ಬಿಟ್ಟರೆ ಮೀಶೋದಲ್ಲಿ ಯಾವಾಗಾದರೂ ಒಂದ್ಸಲ ಅಷ್ಟೇ. ಇದು ಚೆನ್ನಾಗಿತ್ತಲ್ಲ ಅಂತ ತೊಗೊಂಡೆ, ಬಟ್ ಸ್ಟಿಲ್ ಚೆನ್ನಾಗೇ ಇದೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿದೆ, ಅದನ್ನು ಚೆನ್ನಾಗಿದೆ. ಇದು ಐ ಥಿಂಕ್ 450 ಏನೋ ಇದೆ, 500 ಒಳಗಡೆನೇ ಇದೆ. ಇದನ್ನೇ ನಾವು ದಾವಣಗೆರೆ ಕೇಳಕ್ಕೆ ಹೋಗ್ರಿ ಫ್ರೆಂಡ್ಸ್, ತುಂಬಾ ಹೇಳ್ತಾರೆ.
ಭಾಳ ಬಜೆಟಲ್ಲೇ ಹೇಳ್ತಾರೆ. ಸೊ ಹಾಗಾಗಿ ಅಂತ ಹೇಳ್ತಾ ನಿಮಗೆ ಎಲ್ಲರಿಗೂ ಮತ್ತೊಮ್ಮೆ ವಿಶ್ ಯು ಹ್ಯಾಪಿ ಯುಗಾದಿ. ಆ ದೇವರು ನಿಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ಗೋವಿಂದ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಲಾಗ್ನ ನೋಡ್ತಿದ್ದೀರೋ ಮತ್ತೊಮ್ಮೆ ಹೇಳ್ತೀನಿ, ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಹೇಳ್ರಿ. ನನಗೆ ಸ್ವಲ್ಪ ಬೇಗ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಸ್ರಲ್ಲ ಅಲ್ವಾ. ಸೊ ಇಷ್ಟು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗುವ. ಬಾಯ್.